ಉದ್ಯಮ ಪರವಾನಗಿಯಲ್ಲಿ 10% ಹೆಚ್ಚಿಸಲು ಮೂಡುಬಿದಿರೆಯ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ರಾಜೇಶ್ ನಾಯಕ್ ಮಾತನಾಡಿ, ವ್ಯಾಪ್ತಿಯಲ್ಲಿ ಉದ್ಯಮ ಪರವಾನಗಿ ಇಲ್ಲದೆ ನೂರಾರು ಸಂಸ್ಥೆಗಳು ವ್ಯವಹಾರ ನಡೆಸುತ್ತಿವೆ. ಎಲ್ಲರೂ ಉದ್ಯಮ ಪರವಾನಗಿ ಪಡೆಯಲು ಪುರಸಭೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪರವಾನಗಿ ಇಲ್ಲದವರ ಪಟ್ಟಿ ತಯಾರಿಸಿದ್ದು ಅವರಿಗೆ ನೋಟಿಸ್ ನೀಡಿ ಉದ್ಯಮ ಪರವಾನಗಿ ಪಡೆಯಲು ಸೂಚಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಇಂದು ಎಂ ತಿಳಿಸಿದರು. ಮತ್ತೆ ಇದೊಂದು ಪ್ರಾಬ್ಲಮ್ ಆಗಿತ್ತು. ಹಾಗೆ ಸಿಇಒ ಇಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು, ಕುಡಿಯೋ ನೀರಿಗೆ ಒಂದು 2 ತಿಂಗಳ ಮಟ್ಟಿಗೆ ನೀವು ಕೊಡಿ, ಅವ್ರದ್ದು ಜಲ್ ಜೀವನ್ ಮಿಷನ್ ಅಲ್ಲಿ ಆಗುವವರೆಗೆ ಅಂತ. ಈಗ ಅವ್ರದ್ದು ಮಿಷನ್ ಅಲ್ಲೇ ಆಗಿದೆ, ಅವರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಿದೆ, ಅದರಿಂದ ನಾವು ಇನ್ನು ಕೊಡ್ತಾ ಇಲ್ಲ ನೀವು. ಪುರಸಭೆಗೆ ಸಂಬಂಧಿಸಿದ ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಕೋಣೆಗಳ ಏಲಂನಲ್ಲಿ ಪುರಸಭಾ ವ್ಯಾಪ್ತಿಯಲ್ಲದವರು ಮಧ್ಯಪ್ರವೇಶಿಸಿ ಬಿಡ್ಡುದಾರರ ಮೇಲೆ ಒತ್ತಡ ಹೇರಿ ಹಣ ಸಂಪಾದಿಸಿದ್ದಾರೆ. ಬಾಡಿಗೆ ಮೊತ್ತ ಹರಾಜಿನಲ್ಲಿಯೂ ತಾರತಮ್ಯವಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕಾದರೆ ಪುರಸಭೆ ವ್ಯಾಪ್ತಿಯವರಿಗೆ ಮಾತ್ರ ಹರಾಜಿನಲ್ಲಿ ಪಾಲ್ಗೊಳ್ಳುವ ನಿರ್ಣಯ ಕೈಗೊಳ್ಳಬೇಕು ಎಂದು ಸದಸ್ಯರು ಸಲಹೆ ನೀಡಿದರು. ಗಾಂಧಿನಗರ ಮತ್ತು ಕೋಟೆಬಾಗಿಲಿನಲ್ಲಿರುವ ಪರಂಬೋಕು ತೋಡುಗಳನ್ನು ಮುಚ್ಚಿರುವುದರಿಂದ ಮಳೆ ನೀರು ಹರಿದು ಹೋಗಲು ಕಷ್ಟ ಸಾಧ್ಯವಾಗುತ್ತದೆ. ಆದ್ದರಿಂದ ಇದನ್ನು ತೆರೆದುಕೊಡಬೇಕೆಂದು ಸದಸ್ಯರಾದ ದಿವ್ಯಾ ಜಗದೀಶ್ ಮತ್ತು ಹಿಮಾಯತ್ ಶೇಖ್ ಆಗ್ರಹಿಸಿದರು. ನಮ್ಮ ಚಾಕೋಸ್ ಹತ್ರ ಪರಂಬೋಕಲ್ಲಿ ಮುಚ್ಚಿದ್ದಾರೆ. ಮಳೆ ನೀರೆಲ್ಲ ಪ್ರಾಬ್ಲಮ್ ಆಗ್ತದೆ. ಅದನ್ನು ಓಪನ್ ಮಾಡಿ ನಾಮಕರಣಕ್ಕೆ ಟೆಂಡರ್ ಆಗಿದೆ ಹೇಳ್ತಿದ್ದಾರೆ. ಆದರೆ ಈಗ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇದು ಯಾರಿಗೆ ಟೆಂಡರ್ ಆಗಿದೆ, ಯಾವಾಗ ಆಗ್ತದೆ ಅಂತ ಅದಂದ್ರೆ ಮುಖ್ಯ ರಸ್ತೆ ತುಂಬಾ ಬೇಕಂತ ಹೋಗ್ತಾ ಇದ್ದಾರೆ. ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಮರುನಾಮಕರಣಕ್ಕೆ ಟೆಂಡರ್ ಆಗಿದೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸದಸ್ಯರಾದ ಪಿಕೆ ಥೋಮಸ್, ಕೊರಗಪ್ಪ, ಜೋಸಿ ಮಿನೇಜಸ್, ಪುರಂದರ ದೇವಾಡಿಗ, ಸುರೇಶ್ ಪ್ರಭು, ರೂಪಾ ಶೆಟ್ಟಿ, ಸೌಮ್ಯ ಶೆಟ್ಟಿ, ಮಮತಾ ಆನಂದ್, ನಾಮನಿರ್ದೇಶಿತ ಸದಸ್ಯ ವರುಣ್, ಇಂಜಿನಿಯರ್ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.